ಎಲ್ಲರಿಗೂ ಜುಪಾಬ್ ಲರ್ನಿಂಗ್ನ ಹೊಸ ಒಂದು ವಿಡಿಯೋಗೆ ಸ್ವಾಗತ. ನೀವು ಬಿ.ಕಾಮ್ ಕಂಪ್ಲೀಟ್ ಆದ ಒಂದು ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ ಬಿ.ಕಾಮ್ ಜರ್ನಿ ಜಸ್ಟ್ ಒಂದು ಸ್ಟಾರ್ಟ್ ಮಾಡಿರ್ಬೋದು, ಅಥವಾ ನೀವು ದ್ವಿತೀಯ PUC ಆದ ನಂತರ ಬಿ.ಕಾಮ್ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ಇದರ ಜೊತೆಯಲ್ಲಿ ನಾವೊಂದು ಪ್ರೊಫೆಷನಲ್ ಕೋರ್ಸ್ ನಿಮ್ಗೆ ಗೊತ್ತಿರುವ ನಾವು ಪ್ರೀವಿಯಸ್ಲಿ ಡಿಸ್ಕಸ್ ಮಾಡಿದ CA ಎಂಬ ಕೋರ್ಸ್ ಜೊತೆಯಲ್ಲಿ ಮಾಡಿದರೆ ಏನಾದರೂ ಪ್ರಯೋಜನ ಇದೆಯಾ? ನಾವು ಬಿ.ಕಾಮ್ ಮಾತ್ರ ಮಾಡಬೇಕಾ? ಬಿ.ಕಾಮ್ ಜರ್ನಿಯಲ್ಲಿ ಎಲ್ಲಿ ನಾವು ಸ್ಟಾರ್ಟ್ ಮಾಡಬೇಕು? ಇದರ ಬಗ್ಗೆ ಕಂಪ್ಲೀಟ್ ಆಗಿ ನಾವು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ವಿಡಿಯೋನ ಸ್ಟ್ರಾಟಜಿ ಅಂತ ಹೇಳೋದು, ನಾವು ಅಲ್ಲಿ ತೋರಿಸೋ ಥರ ತಮ್ಮನಲ್ಲಿ ತೋರಿಸ್ತಾರ CA ಪ್ಲಸ್ ಬಿ.ಕಾಮ್. ಈಗ ನಾನು ಕಂಪ್ಲೀಟ್ ಆಗಿ ಒಂದೊಂದು ಲೆವೆಲ್ ಬಗ್ಗೆ ಹೇಳ್ತೀನಿ. ಫಸ್ಟ್ ನೀವಂದು 12th ಆಗಿದ್ದೀರಾ, ಓಕೆ. ಫಸ್ಟ್ ಒನ್, ನೀವು ಬಿ.ಕಾಮ್ ಮಾಡ್ತಾ ಇದ್ದೀರಾ. ಮೂರನೇದು ಆಫ್ಟರ್ ಬಿ.ಕಾಮ್. ಈ ಥರ ಮೂರಾಗಿ ನಮಗೆ ಈ ಒಂದು ಕೋರ್ಸನ್ನು ಡಿವೈಡ್ ಮಾಡುವ. ಈಗ ನೀವು ದ್ವಿತೀಯ PUC ನಿಮ್ಮದು ಆಯಿತು, ಅಥವಾ ನೀವು ಈ ವರ್ಷ ಈ ವಿಡಿಯೋ ನೋಡುವ ಈ ಟೈಮಲ್ಲಿ ನಿಮ್ಮದು ದ್ವಿತೀಯ PUC ಲಾಸ್ಟ್ ಸ್ಟೇಜಲ್ಲಿದ್ದೀರಾ. ನೀವು ಬಿ.ಕಾಮ್ ಬಗ್ಗೆ, ಈ ಬಿ.ಕಾಮ್ ಅಂತ ಹೇಳುವಾಗ ಇದರ ಜೊತೆಯಲ್ಲಿ ನಿಮಗೆ ಬೇರೆ BC ಆಗಿರ್ಬೋದು, BB ಆಗಿರ್ಬೋದು, ಈ ಕೋರ್ಸಸ್ ಎಲ್ಲ ನಿಮಗೆ ಲಿಂಕ್ ಮಾಡ್ಬೋದು. ಬಿ.ಕಾಮ್ ಮಾತ್ರ ನಾನು ಹೇಳ್ತಾ ಇಲ್ಲ, ಜಸ್ಟ್ ಅವೇರ್ನೆಸ್ಗೋಸ್ಕರ ನಾನು ಬಿ.ಕಾಮ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ. ಈಗ ನಿಮ್ಮದು 12th ಆಗಿದೆ. ನೀವು 12th ಆದ ನಂತರ ಬಿ.ಕಾಮ್ ಪ್ಲಾನ್ ಮಾಡ್ತಾ ಇದ್ರೆ, ಓಕೆ, ನೀವೀಗ ಫಸ್ಟ್ ಇಯರ್ ನೀವೀಗ ಬಿ.ಕಾಮಿಗೆ ಜಾಯ್ನ್ ಆಗ್ತೀರಾ. ನಿಮಗೆ 3 ವರ್ಷ ಬಿ.ಕಾಮ್ ನಾವು ಹೇಳ್ತೀವಿ, 4 ವರ್ಷ ಬರುತ್ತೆ, ವಿಲ್ ಟೇಕ್ 3 years. ಈ 3 years ನೀವು ಬಿ.ಕಾಮ್ ಮಾಡ್ತೀರಾ, ಬೇರೆ ಏನೂ ನೀವು ಮಾಡ್ತಾ ಇಲ್ಲ. ನೀವದು ರೆಗ್ಯುಲರ್ ಆಗಿ ಒಂದು ಕಾಲೇಜಿಗೆ ಹೋಗಿ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಓಕೆ, 3 ವರ್ಷ. ಈಗ 2026 ನಾವು ಮಾತಾಡ್ತಿದ್ದೀವಿ, 27, 28, 2029. 2029 ನಿಮ್ಮದು ಬಿ.ಕಾಮ್ ಎಲ್ಲ ಕಂಪ್ಲೀಟ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಬಿ.ಕಾಮ್ ಕಂಪ್ಲೀಟ್ ಆಗುತ್ತೆ. ಮುಂದೆ 2 ಕ್ವಶನ್ ಬರುತ್ತೆ. ಮುಂದೆ ನಾನು ಏನು ಮಾಡಬೇಕು? ಇನ್ನು ಫರ್ದರ್ ಡಿಗ್ರಿ ಏನಾದರೂ ಮಾಡಬೇಕಾ, ಅಥವಾ ಬಿ.ಕಾಮ್ ಬೇಸಿಸ್ ಮೇಲೆ ನಾನು ಜಾಬಿಗೆ ಹೋಗಬೇಕಾ? ಓಕೆ, ನೀವು ಈ ಥರ ಪ್ಲಾನ್ ಮಾಡ್ತಾ ಇದ್ದೀರಾ, ಬಿ.ಕಾಮ್ ಬೇಸಿಸ್ ಮೇಲೆ ಜಾಬಿಗೆ ಪ್ಲಾನ್ ಮಾಡ್ತಾ ಇದ್ದೀರಾ. ನಿಮ್ಮ ಹತ್ರ ಬೇರೆ ಯಾವುದೇ ರೀತಿಯಲ್ಲಿ ಸರ್ಟಿಫಿಕೇಶನ್ ಕೋರ್ಸಸ್ ಇಲ್ಲ, ನಿಮ್ಮ ಹತ್ರ ಬೇರೆ ಯಾವುದೇ ರೀತಿಯಲ್ಲಿ ಅವೇರ್ನೆಸ್ ಇಲ್ಲ, ಏನೂ ಇಲ್ಲ, ಬರೀ ಬಿ.ಕಾಮಲ್ಲಿ ನೀವು ಪಾಸ್ ಆಗಿದ್ದೀರಾ, ಅಥವಾ ಬಿ.ಕಾಮಲ್ಲಿ ಒಳ್ಳೆ ಮಾರ್ಕ್ಸ್ ಇದೆ, ಯಾವುದೇ ಥರ ಆಗಲಿ ನೀವು ಬಿ.ಕಾಮ್ ಕಂಪ್ಲೀಟ್ ಆಗಿದ್ದೀರಾ ಅಷ್ಟೇ. ನೀವೀಗ ಒಂದು ಕಂಪನಿಗೆ ಜಾಬಿಗೆ ಹೋದರೆ ಆವ್ರೇಜ್ ಇಂಡಸ್ಟ್ರಿ ಸ್ಯಾಲ್ರಿ ಎಷ್ಟು ಸಿಗುತ್ತೆ? 18,000 ರೂಪಾಯಿರಿಂದ 20,000 ರೂಪಾಯಿ. ಅದು ಸಿಗ್ಲಿಕ್ಕೂ ತುಂಬ ಕಷ್ಟ. ನಿಮ್ಮ ಊರಲ್ಲೇ ನೋಡಿದರೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವಿನ್ನು ಹೊರಗಡೆ ಎಲ್ಲ ಹೋಗಿ, ಈಗ ನೀವು ಬೆಂಗಳೂರು ಅಲ್ಲಿ ಎಲ್ಲ ಹೋಗಿ ನೋಡೋದಾದ್ರೆ ಸ್ವಲ್ಪ ನಿಮಗೆ 18-20 ಸ್ಯಾಲ್ರಿ ಸಿಗುತ್ತೆ, ಖರ್ಚು ಇದೆ, ಅದು ಎಕ್ಸ್ಟ್ರಾ ಬರುತ್ತೆ. ಓಕೆ, ಸೊ ಇದು ನಿಮ್ಮದು ಒಂದು ಲೈಫ್. ಓಕೆ, ಇನ್ನು ಎಲ್ಲ ಲೈಫ್ ಹೇಳಿ ಆದಮೇಲೆ ನಾನು ಕಂಪೇರ್ ಮಾಡ್ತೀನಿ. ಈಗ ನೀವು ಬಿ.ಕಾಮ್ ಮಾಡ್ತಾ ಇದ್ದೀರಾ, ನೀವು ಬೇರೆ ಏನೂ ಕೋರ್ಸ್ ಮಾಡಿಲ್ಲ, ನೀವು ಕಂಪ್ಲೀಟ್ ಆಗಿದ್ದೀರಾ ಅಂತ ಹೇಳಿದ್ರೆ, ನೀವು ಫಸ್ಟ್ ಯಾವ ಥರ ಬರುತ್ತೋ ಇದೇ ಥರ ಬರುತ್ತೆ, ಏನೂ ಚೇಂಜಸ್ ಇರಲ್ಲ. ಫಸ್ಟ್, ಸೆಕೆಂಡ್, ಥರ್ಡ್. ಈಗ ನೀವು ಬಿ.ಕಾಮ್ ಆಗಿ ಲಾಸ್ಟ್ ಸೆಮ್ಮಲ್ಲಿ ಇದ್ದೀರ ಅಂತ ಅಂದ್ಕೊಳ್ಳಿ, ತುಂಬ ನಮಗೆ ಕನ್ಫ್ಯೂಷನ್ ಬರುತ್ತೆ, ಇನ್ನು ಏನು ಮಾಡಬೇಕು ಅಂತ. ಇದು 3 ಜನರಿಗೂ ನಾವು ಹೇಳುವ CA ಕೋರ್ಸ್ ಒಂದೇ ರೀತಿಯಲ್ಲಿ ಅಪ್ಲಿಕೇಬಲ್ ಆಗುವ ಥರ ಮಾಡ್ಬೋದು. ಅದು ಹೇಗೆ ಅಂತ ನೋಡುವ. ಫಸ್ಟ್ ಇಡುವ ನಮಗೆ. ಈಗ ಇದರ ಬಗ್ಗೆ ನಾನು ಏನು ಹೇಳ್ತಾ ಇಲ್ಲ ಅಂತ ಹೇಳಿದ್ರೆ, ನೀವು ಬಿ.ಕಾಮ್ ಈಗ ಮಾಡ್ತಾ ಇದ್ರು, ನೀವು ಬೇರೆ ಏನು ಮಾಡಿಲ್ಲ ಅಂತ ಹೇಳಿದ್ರೆ ಇದೇನೋ ಅವಸ್ಥೆ ಬರುತ್ತೆ, ಅದೇ ಬರುತ್ತೆ ಇಲ್ಲಿ ಮತ್ತು ಇಲ್ಲಿ. ಆದರೆ ಇದರ ಜೊತೆಯಲ್ಲಿ ನಾವು CA ಕೋರ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ನಾನು ಇಲ್ಲಿ CA ಕೋರ್ಸ್ ಅಂದರೆ ಏನು, CA ಕೋರ್ಸಲ್ಲಿ ಎಷ್ಟು ಸಿಲೆಬಸ್ ಬರುತ್ತೆ, ಏನೆಲ್ಲ ಬರುತ್ತೆ, ಸಬ್ಜೆಕ್ಟ್ ಬರುತ್ತೆ, ಯಾವಾಗೆಲ್ಲ ಎಕ್ಸಾಮಿನೇಷನ್ ಬರುತ್ತೆ, ಇದರ ಬಗ್ಗೆ ಎಲ್ಲ ಕಂಪ್ಲೀಟ್ಲಿ ನಾನೊಂದು ವಿಡಿಯೋ ಮಾಡಿದ್ದೀನಿ. ನಿಮಗಿನ್ನು ಹೊಸದಾಗಿ ಇನ್ನೊಂದು ವಿಡಿಯೋ ಮಾಡಬೇಕು ಅಂತ ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರೆ ಡೀಟೇಲ್ ಆಗಿ ನಾನು ವಿಡಿಯೋ ಒಂದು ಮಾಡ್ತೀನಿ. ಕ್ಲಿಯರ್? ಓಕೆ, ಈಗ ನಾವು ಜಸ್ಟ್ CA ಪ್ಲಸ್ ಬಿ.ಕಾಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಿಮ್ದೀಗ ಈ ಥರ ಅಂದ್ಕೊಳ್ಳುವ, ನಮಗೆ ನಿಮ್ಮದು 12th ಈ ಎಕ್ಸಾಮಿನೇಷನ್ ಆಗುತ್ತೆ. ಜೂನ್ 2026 ನೀವು ಬಿ.ಕಾಮಿಗೆ ಜಾಯಿನ್ ಆಗ್ತೀರಾ ಅಂತ ಅಂದ್ಕೊಳ್ಳಿ. ನೀವು ಫಸ್ಟ್ ಏನು ಮಾಡಬೇಕು? ಫಸ್ಟ್ ನೀವು ಒಂದು ಹೇಗೂ ನಾನು ಎಷ್ಟು ಹೇಳಿದ್ರು ನೀವು ಬಿ.ಕಾಮ್ ರೆಗ್ಯುಲರ್ ತೆಗಿತೀರಾ, ಹೌದಾ? ಬಿ.ಕಾಮ್ ರೆಗ್ಯುಲರ್ ಅಂತ ಹೇಳಿದರೆ ನೀವು ಒಂದು ಬಿ.ಕಾಮ್ ಕಾಲೇಜಿಗೆ ನೀವು ಹೋಗ್ತೀರಾ, ಕರೆಕ್ಟಾಗಿ ಬಿ.ಕಾಮ್ ಕಾಲೇಜಿಗೆ ನೀವು ಹೋಗ್ತೀರಾ. ಪ್ಲಸ್ ಸ್ವಲ್ಪ ಡೀಟೇಲ್ಡ್ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಒಂದು ಲೈಫ್ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ನೀವು ಅದನ್ನು ತಮಾಷೆ ಥರ ತಗೋಬಾರ್ದು. ಓಕೆ, ಫುಲ್ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ, ಲೈನ್ ಬೈ ಲೈನ್ ನೀವು ನೋಡ್ಕೋಬೇಕು. ಓಕೆ, ನೀವೀಗ ಬಿ.ಕಾಮ್ ರೆಗ್ಯುಲರ್ ಕಾಲೇಜಿಗೆ ಹೋಗ್ತಿದ್ದೀರಾ. 2 ರೀತಿಯ ಬಿ.ಕಾಮ್ ಕಾಲೇಜ್ ಬರುತ್ತೆ. ಒಂದು CA ಅಥವಾ CMA CS ಇದೆಲ್ಲ ಇರುವ ಬಿ.ಕಾಮ್ ಕಾಲೇಜಸ್ ಇದೆ.
ನಿಮಗೆ ಇನ್ನು ಹತ್ತಿರದಲ್ಲಿ ಅದಿಲ್ಲ ಅಂತ ಹೇಳಿದ್ರೆ ನೀವೇನು ಮಾಡಬೇಕು, ಬಿ ಕಾಮ್ ಸಾದ ರೆಗ್ಯುಲರ್ ಕಾಲೇಜಿಗೆ ನೀವು ಜಾಯ್ನ್ ಆಗಿ. ಓಕೆ, ನಮಗೆ 3 ವರ್ಷ ಹಿಡಿಯುತ್ತೆ, ಕರೆಕ್ಟ್ ಅಲ್ವಾ? ಈ 3 ವರ್ಷದಲ್ಲಿ ಫಸ್ಟ್ 6 ಮಂತ್ ನಿಮಗೆ ನಾನು ಬೇರೆ ಏನು ಜಾಯಿನ್ ಮಾಡೋಕ್ಕೆ ಹೇಳ್ತಾ ಇಲ್ಲ. ಫಸ್ಟ್ 6 ಮಂತ್ ನೀವು ಬಿ ಕಾಮಿಗೆ ಏನು ಮಾಡಿ, ಫುಲ್ ಕಾನ್ಸಂಟ್ರೇಷನ್ ಕೊಡಿ, ನಿಮ್ಮದು ಬಿ ಕಾಮ್ ಸಿಲೆಬಸ್ ಬಗ್ಗೆ ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡಿ. ಆದರೆ ಒಂದೇ ಒಂದು ಕೆಲಸ ಮಾತ್ರ ಮಾಡಿಬಿಡಿ, ಸಿ ಎ ಅಂತ ಹೇಳುವ ಕೋರ್ಸಿನ ಫಸ್ಟ್ ಲೆವೆಲ್ ಫೌಂಡೇಶನ್ ಆ ಎಕ್ಸಾಮಿನೇಷನ್ಗೆ ಓದಬೇಡಿ, ಜಸ್ಟ್ ರಿಜಿಸ್ಟರ್ ಮಾತ್ರ ಮಾಡಿಡಿ. ಓಕೆ, ಒಂದು ರಿಜಿಸ್ಟ್ರೇಷನ್ ಫೀಸ್ ಬರುತ್ತೆ ನಿಯರ್ಲಿ 9,000. ಓಕೆ, ಅದು ನೀವು ಕಟ್ಟಲೇಬೇಕು, ಸೆಂಟ್ರಲ್ ಲೆವೆಲ್. ಓಕೆ, ಎಸ್, ಸಿ ಎ ಫೌಂಡೇಶನ್ ಅಂತ ಬರುತ್ತೆ. ಸರ್ ಏನಿದು ಫೌಂಡೇಶನ್ ಅಂತ ಹೇಳುವಾಗ ಇಷ್ಟು ಮಾತ್ರ ಥಿಂಕ್ ಮಾಡ್ಕೊಳ್ಳಿ. ಸಿ ಎ ಆಗಬೇಕೆಂದ್ರೆ 4 ಲೆವೆಲ್ಸ್ ಬರುತ್ತೆ ಎಕ್ಸಾಮಿನೇಷನಲ್ಲಿ. ಸರಿಯಾಗಿ ಎಕ್ಸಾಮಿನೇಷನಲ್ಲೂ 4 ಲೆವೆಲ್ ಬರುತ್ತೆ. ನಾವು ಬೇಸಿಕಾಗಿ 3 ಲೆವೆಲ್ ಹೇಳುವ. ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಫೈನಲ್. ಫೌಂಡೇಶನ್, ಇಂಟರ್, ಫೈನಲ್. ಇದರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ನಾನು ಮಾಡಿದ್ದೀನಿ, ಅದರ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಇಲ್ಲ. ಆದರೂ ಜಸ್ಟ್ ಫೌಂಡೇಶನ್, ಇಂಟರ್, ಫೈನಲ್ ಅಂತ ಹೇಳುವಾಗ ಜಸ್ಟ್ ಒಂದು ಅರ್ಥ ಮಾಡ್ಕೊಳ್ಳಿ. ಇದರ ಜೊತೆಯಲ್ಲಿ ನಮಗೆ 2 ವರ್ಷ ಟ್ರೈನಿಂಗು ಬರುತ್ತೆ, ಅದು ಒಂದು ಥಿಂಕ್ ಮಾಡ್ಕೊಳ್ಳಿ. ಇದೆಲ್ಲ ಮ್ಯಾಂಡೇಟರಿ ನಾವು ಮಾಡಲೇಬೇಕು. ಓಕೆ, ಈಗ ನೀವು ರಿಜಿಸ್ಟರ್ ಮಾಡಿದ್ದೀರಾ, ನಿಮ್ಮದು 6 ಮಂತ್ ಬಿ ಕಾಮ್ ಕಂಪ್ಲೀಟ್ ಆಗಿದೆ, ಸಿ ಎ ಫೌಂಡೇಶನ್ ರಿಜಿಸ್ಟರ್ ಮಾಡಿದ್ದೀರಾ. ಇನ್ನು ನಿಮಗೆ 2.5 ವರ್ಷ ಟೈಮ್ ಇದೆ. ಈ 2.5 ವರ್ಷದಲ್ಲಿ ನಿಮಗೆ 1 ವರ್ಷ ನಿಮಗೆ ಫೌಂಡೇಶನ್ಗೆ ಕಾನ್ಸಂಟ್ರೇಷನ್ ಕೊಡ್ಬೋದು. 1 ವರ್ಷ ಫುಲ್ ನಿಮಗೆ ಫೌಂಡೇಶನ್ ಅಂದರೆ ಫಸ್ಟ್ ಲೆವೆಲ್ಗೆ ಕಾನ್ಸಂಟ್ರೇಷನ್ ಕೊಡಿ. 4 ಪೇಪರ್ಸ್ ಮಾತ್ರ ಇದೆ. ವರ್ಷದಲ್ಲಿ 3 ಬಾರಿ ಅಟೆಂಪ್ಟ್ ಬರುತ್ತೆ. ಇಟ್ ಮೀನ್ಸ್ ನಿಮಗೆ 1 ವರ್ಷದಲ್ಲಿ 3 ಬಾರಿ ಅಟೆಂಪ್ಟ್ ಬರುತ್ತೆ. ಆ ಅಟೆಂಪ್ಟಲ್ಲಿ ಎಲ್ಲ ನೀವು 9,000 ಕೊಡಬೇಕಂತಿಲ್ಲ, ಅದು 1,500 ಆ ಥರ ಫೀಸ್ ಬರುತ್ತೆ, ಜಸ್ಟ್ ಎಕ್ಸಾಮಿನೇಷನ್ ಫೀ. ನಿಮ್ಮ ಹತ್ತಿರದಲ್ಲಿ ಸೆಂಟರ್ ಇರುತ್ತೆ, ಅಲ್ಲಿ ಹೋಗಿ ನೀವು ಎಕ್ಸಾಮಿನೇಷನ್ ಬರೀಬೇಕು. ಕ್ಲಿಯರ್ ಅಲ್ವಾ? ಎಸ್, ವರ್ಷದಲ್ಲಿ 3 ಬಾರಿ ಆಪರ್ಚುನಿಟಿ ಇದೆ. ಒಂದು ವೇಳೆ ಫೇಲ್ ಆದರೂ ನೆಕ್ಸ್ಟ್ ಬಾರಿ ನಿಮಗೆ ತೆಗಿಬೋದು. ಇನ್ನೊಂದು ಡಿಫಿಕಲ್ಟ್ ಆದರೆ ಏನು ಮಾಡಿ, ನೀವು 1.5 ವರ್ಷ ನೀವು ತೆಗೀರಿ. ಸೊ ಟೋಟಲ್ ನಿಮಗೆ ಎಷ್ಟು ವರ್ಷ ಆಯಿತು? 2 ವರ್ಷ. ಓಕೆ, 2 ವರ್ಷದಲ್ಲಿ ಏನೆಲ್ಲ ಆಯಿತು? ನಿಮ್ಮದು ಬಿ ಕಾಮ್ ಇದು 2 ವರ್ಷ ಕಂಪ್ಲೀಟ್ ಆಯಿತು, ಪ್ಲಸ್ ಸಿ ಎ ಫೌಂಡೇಶನ್ ನಿಮ್ಮದು ಕಂಪ್ಲೀಟ್ ಆಗಿತ್ತು. ನಾನು ಮೊದಲು ಹೇಳಿದ ಥರ ನೀವು ಕಲಿಯುವ ಕಾಲೇಜಲ್ಲಿ ಸಿ ಎ ಕೋರ್ಸಸ್ ಇಲ್ಲ ಅಂತ ಹೇಳಿದರೆ ಏನು ಮಾಡಬೇಕು, ನೀವು ಆನ್ಲೈನ್ ಆಗಿ ಈ ಒಂದು ಕೋರ್ಸಸನ್ನು ಪರ್ಸ್ಯೂ ಮಾಡಬೇಕು. ಯಾಕಂತ ಹೇಳಿದರೆ ನೀವು ಕೆಲವೊಂದು, ಈಗ ನೀವು ವಿಡಿಯೋ ಕೇಳುವ ನೀವು ಒಂದು ಸಿಟಿ ಬೇಸ್ಡ್ ಸ್ಟೂಡೆಂಟ್ ಆದರೆ ನಿಮಗೆ ಈವ್ನಿಂಗ್ ಬಿ ಕಾಮ್ ಕಾಲೇಜಿಗೆ ಹೋಗಿ ಮಾರ್ನಿಂಗ್ ಫುಲ್ ಫ್ಲೆಜ್ಡ್ ಸಿ ಎ ಮಾಡ್ಬೋದು, ಅಥವಾ ಮಾರ್ನಿಂಗ್ ನಿಮಗೆ ಬಿ ಕಾಮ್ಗೆ ಹೋಗಿ ಈವ್ನಿಂಗ್ ಸಿ ಎ ಮಾಡ್ಬೋದು. ಆ ಥರನೂ ಆಪರ್ಚುನಿಟಿ ಬೆಂಗಳೂರು ಆ ಥರ ಸಿಟಿಗಳಲ್ಲೆಲ್ಲ ಬರುತ್ತೆ, ಮಂಗಳೂರೆಲ್ಲ ಬರುತ್ತೆ. ಆದರೆ ಹಳ್ಳಿ ಪ್ರದೇಶದಲ್ಲಿ ಚಾನ್ಸಸ್ ತುಂಬ ಕಮ್ಮಿ ಬರುತ್ತೆ. ಸೊ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಸಿ ಎದು ಫೌಂಡೇಶನ್ ಆನ್ಲೈನ್ ಕೋರ್ಸ್ ನೀವು ಸೆಲೆಕ್ಟ್ ಮಾಡಬೇಕು. ನಿಮ್ಮದು ಲ್ಯಾಂಗ್ವೇಜ್ ಯಾವುದು ಕಂಫರ್ಟ್ ಇದೆ ಅದೇ ಥರ ನೀವು ಸೆಲೆಕ್ಟ್ ಮಾಡಬೇಕು. ಓಕೆ, ಈಗ 2 ವರ್ಷದಲ್ಲಿ ನಿಮ್ದು ಏನಾಯಿತು? 2 ವರ್ಷದಲ್ಲಿ ನಿಮ್ಮದು ಸಿ ಎ ಫೌಂಡೇಶನ್ ನಿಮ್ಮದು ಕಂಪ್ಲೀಟ್ ಆಯಿತು, ನಿಮ್ಮದು ಬಿ ಕಾಮ್ ಕಂಪ್ಲೀಟ್ ಆಗಿತ್ತು. ಇನ್ನು 1 ವರ್ಷ ಇದೆ. ಈ 1 ವರ್ಷದಲ್ಲಿ ನೀವು ಏನು ಮಾಡಬೇಕು, ಸಿ ಎ ಇಂಟರಿಗೆ ನೀವು ಸೆಕೆಂಡ್ ಲೆವೆಲ್ಗೆ ರಿಜಿಸ್ಟರ್ ಮಾಡಿ. 6 ಪೇಪರ್ಸ್ ಬರುತ್ತೆ, ಹೇಳ್ತೀನಿ ಸ್ವಲ್ಪ ಡಿಫಿಕಲ್ಟ್ ಬರುತ್ತೆ. ನೀವೇನು ಮಾಡಬೇಕು, ಅಟ್ಲೀಸ್ಟ್ 3 ಪೇಪರ್ 1 ವರ್ಷದಲ್ಲಿ ಕಂಪ್ಲೀಟ್ ಮಾಡಲಿಕ್ಕೆ ನೀವು ಟ್ರೈ ಮಾಡಬೇಕು. 1 ಗ್ರೂಪ್ 3 ವರ್ಷದಲ್ಲಿ, 3 ಪೇಪರ್ 1 ಗ್ರೂಪ್ 1 ವರ್ಷದಲ್ಲಿ. ಸೊ ನಿಮ್ದೀಗ ಅದು 3 ಬಾರಿ ಅಟೆಂಪ್ಟ್ ಬರುತ್ತೆ. ನೀವು ಫೇಲ್ ಆಗ್ತೀರಾ ಮತ್ತೆ ಬರೀರಿ, ಫೇಲ್ ಆಗ್ತೀರಾ ಮತ್ತೆ ಬರೀರಿ. ಓಕೆ, ಯಾಕೆಂದ್ರೆ ನಿಮ್ಗೆ ಬಿ ಕಾಮ್ ಇದೆ, ನೀವು ಸುಮ್ಮನೆ ಮನೇಲಿ ಕೂತ್ಕೊಳ್ತಾ ಇಲ್ಲ. ನಿಮ್ಮದು ಬಿ ಕಾಮ್ ಕಂಪ್ಲೀಟ್ ಆಗಿದೆ. ಈಗ 2027, 2029, 2029 ಬರುವಾಗ ನಿಮ್ಮ ಕೈಲಿ ಏನೆಲ್ಲ ಇದೆ? 2029 ಬರುವಾಗ ನಿಮ್ಮ ಕೈಲಿ 2 ವಸ್ತುಗಳಿದೆ. ಒಂದು, ಬಿ ಕಾಮ್ ನಿಮ್ಮದು ಕಂಪ್ಲೀಟ್ ಆಗಿದ್ದೀರಾ. 2, ನಿಮ್ಮದು ಫೌಂಡೇಶನ್ ಕಂಪ್ಲೀಟ್ ಆಗಿದೆ, ಪ್ಲಸ್ ಇಂಟರ್ ಇದು 1 ಗ್ರೂಪ್ ಇದೆ. ಇನ್ನು ನಿಮಗೆ ಈ ಫಸ್ಟ್ ಲೆವೆಲ್ದು ಕನ್ಫ್ಯೂಷನ್ ಸ್ವಲ್ಪ ಕಮ್ಮಿ ಬರುತ್ತೆ. ಏನು ಕಮ್ಮಿ ಬರುತ್ತೆ? ಈಗ ನಿಮ್ಮದು ಸಿ ಎ ಇಂಟರ್ ಇದು 1 ಗ್ರೂಪ್ ಕಂಪ್ಲೀಟ್ ಆದರೂ ನಿಮಗೆ ಅದರ ಬೇಸಿಸ್ ಮೇಲೆ ಜಾಬಿಗೆ ಹೋಗ್ಬೋದು. ಸಂಬಳ ಕೆಲವೊಮ್ಮೆ 25,000 to 30,000 ಅಷ್ಟೇ ಸಿಗುತ್ತೆ. ಆದರೆ ನೀವು ಯಾರು ಸುಮ್ಮನೆ ಬಿ ಕಾಮ್ ಅಲ್ಲ, ನೀವು ಸಿ ಎ ಇಂಟರ್ ಫಸ್ಟ್ ಗ್ರೂಪ್ ಪಾಸ್ ಆದ ನಿಮಗೆ ಕೆಲವೊಮ್ಮೆ ಸಿ ಎ ಇಂಟರ್ ಬೋತ್ ಗ್ರೂಪ್ಸ್ ನಿಮಗೆ ಕಂಪ್ಲೀಟ್ ಮಾಡ್ಬೋದು. ನಾನು ಜಸ್ಟ್ ಬೇರ್ ಮಿನಿಮಮ್ ಮಾತ್ರ ಇಟ್ಕೊಂಡಿದ್ದೀನಿ. ಓಕೆ, ಕ್ಲಿಯರ್ ಅಲ್ವಾ? ಎಸ್, 25,000 ಸ್ಯಾಲ್ರಿ ಬರುತ್ತೆ. ಅಥವಾ ನಿಮ್ಗೆ ಏನು ಮಾಡ್ಬೋದು, ಜಸ್ಟ್ ಗೋ ಫಾರ್ ದ ಕಂಪ್ಲೀಷನ್ ಆಫ್ ಸಿ ಎ. ನೆಕ್ಸ್ಟ್ ಏನು ಅಂತ ಡೌಟ್ ಇಲ್ಲ, ಸಿ ಎ ಅರ್ಧ ಮುಗ್ದಿದೆ, ಬಾಕಿ ಮುಗಿಸ್ತೀನಿ. ಡೌಟ್ ಇದೆಯಾ, ಕನ್ಫ್ಯೂಷನ್ ಇದೆಯಾ? ಇಲ್ಲ. ಅಂದರೆ ಜಾಬಿಗೆ ಹೋಗ್ಬೇಕಾ? ಜಾಬಿಗೆ ಹೋಗ್ಬೋದು. ಕ್ಲಿಯರ್ ಅಲ್ವಾ? ಸೊ ಈ ಥರ ನಮಗೆ ಪ್ಲ್ಯಾನ್ ಮಾಡಿ ಸ್ಟ್ರಕ್ಚರ್ ಮಾಡ್ಬೋದು. 25,000 to 30,000 ನಿಮಗೆ ಸ್ಯಾಲ್ರಿ ಸಿಗುತ್ತೆ. ನೀವು ಒಂದು ಸಿ ಎ ಮಾಡ್ತಾ ಇದ್ದರೆ ಆ ಒಂದು ಇಂಡಸ್ಟ್ರಿ ನಿಮಗೆ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಇನ್ನು ಸೆಕೆಂಡ್ ಆಪ್ಷನ್ ಏನು?
ಈಗ ನೀವು ಬಿ ಕಾಮಿಗೆ ಆಲ್ರೆಡಿ ಹೋಗಿದ್ದೀರಾ ಅಂತ ಅಂದ್ಕೊಳ್ಳಿ. ಸೆಕೆಂಡ್ ಆಪ್ಷನ್ ಬಿ ಕಾಮಿಗೆ ಆಲ್ರೆಡಿ ಹೋಗಿದ್ದೀರಾ. ಸೊ ನಾನು ಇಲ್ಲಿ ಸಪ್ರೇಟಾಗಿ ಬರೀತೀನಿ. ನೀವು ಆಲ್ರೆಡಿ ಯು ಆರ್ ಬಿ ಕಾಮ್ ಈಗ ನೀವು ಮಾಡ್ತಾ ಇದ್ದೀರಾ. ಓಕೆ, ಬಿ ಕಾಮ್ ನೀವೀಗ ಪರ್ಸ್ಯೂ ಮಾಡ್ತಾ ಇದ್ದೀರಾ. ಓಕೆ, ಈಗ ನಿಮ್ಮದು ಫಸ್ಟ್ ಇಯರಲ್ಲಿದ್ದರು, ಸೆಕೆಂಡ್ ಇಯರಲ್ಲಿ ನಿಮ್ಮದು ಬಿ ಕಾಮ್ ಮಾಡ್ತಾ ಇದ್ರು, ಇವರದ್ದು ಈ ಸ್ಟೆಪ್ ನಿಮಗೆ ಫಾಲೋ ಮಾಡ್ಬೋದು. ಇಟ್ ಮೀನ್ಸ್ ಈಗ ನೀವು ಫಸ್ಟ್ ಇಯರ್ ಡಿಗ್ರಿ ನಿಮ್ಮದು ಆಗಿದೆ, ಈಗ ಸೆಕೆಂಡ್ ಸೆಮಿಗೆ ಎಕ್ಸಾಮಿನೇಷನ್ ಆಗ್ತಾ ಇದೆ, ಥರ್ಡ್ ಸೆಮಿಗೆ ಬರೀತೀರಾ ಅಂದ್ಕೊಳ್ಳಿ. ಫೌಂಡೇಶನಿಗೆ ರಿಜಿಸ್ಟ್ರೇಷನ್ ಮಾಡಿ. ಯಾಕೆ ಸರ್ ಥರ್ಡ್ ಸೆಮ್ ಇಲ್ಲ ಹೇಳ್ತೀನಿ. ಓಕೆ, ಈಗ ನೀವು ಫಸ್ಟ್ ನಿಮ್ಮದು ಆಗಿದೆ, ಫಸ್ಟ್ ನೀವು ಜಸ್ಟ್ ಸ್ಟಾರ್ಟ್ ಮಾಡಿದ್ದೀರಾ ಅಷ್ಟೇ, ಒಂದಾಗಿದೆ. ಯು ಕ್ಯಾನ್ ಸ್ಟಾರ್ಟ್ ವಿತ್, ನೀವು ಜಸ್ಟ್ ಮಾಡ್ತಾ ಇದ್ದೀರಾ, ನೀವು ಡಿಸ್ಟೆನ್ಸ್ ಆಗಿ ಮಾಡ್ತಾ ಇದ್ರು, ಬೇರೆ ಯಾವುದೇ ರೀತಿಯಲ್ಲಿ ಮಾಡ್ತಾ ಇದ್ರು, 1 ವರ್ಷ ಆಗ್ತಾ ಇದೆ ಅಷ್ಟೇ. ಗೋ ಫಾರ್ ಫೌಂಡೇಶನ್ ರಿಜಿಸ್ಟ್ರೇಷನ್ ಮಾಡಿ, 1 ವರ್ಷ ತಗೊಳ್ಳಿ. ಇದೇ ರೀತಿ ಸ್ವಲ್ಪ ಜಾಸ್ತಿ ವರ್ಕೌಟ್ ಮಾಡಬೇಕು. ಡಿಗ್ರಿ ಆಗುವಾಗ ನಿಮ್ಮದು CA ಇಂಟರ್ ಕಂಪ್ಲೀಟ್ ಆಗಬೇಕು, ಒಂದು ಗ್ರೂಪ್ ಆದರೂ. ಇಲ್ಲ ಅಂದರೆ ಸೆಲೆಕ್ಟ್ ಮಾಡಿ ಪ್ರಯೋಜನ ಇಲ್ಲ. ಯಾಕಂತ ಹೇಳ್ತೀನಿ. ಓಕೆ, ಈಗ ನೀವು ಸೆಕೆಂಡ್ ಇಯರಲ್ಲಿದ್ದೀರಾ, ಸೆಕೆಂಡ್ ಇಯರಲ್ಲಿ ನೀವು ಇದ್ದರೆ ನಿಮಗೆ ಒಂದು ಆಪ್ಷನ್ ಇದೆ. ಈಗ ನೀವು ಸೆಕೆಂಡ್ ಇಯರ್ ಆಗಿದ್ದೀರಾ ಅಥವಾ ನೀವು ಬಿ ಕಾಮ್ ಆಗಿದ್ದೀರಾ, ಎರಡು ಒಟ್ಟಿಗೆ ಹೇಳ್ತೀನಿ. ಯಾವುದೆಲ್ಲ ಕರೆಕ್ಟಾಗಿ ಕೇಳ್ಕೊಳ್ಳಿ. ನಿಮ್ದೀಗ ಸೆಕೆಂಡ್ ಇಯರ್ ಎಕ್ಸಾಮಿನೇಷನ್ ನೀವು ಬರೀತಾ ಇದ್ದೀರಾ. ಓಕೆ, ಇದೀಗ 4th ಸೆಮಿಸ್ಟರ್ ಬರುತ್ತೆ ನಮ್ಮದು ಜೂನ್ ಮೇಯಲ್ಲಿ ನೀವು ವಿಡಿಯೋ ನೋಡುವ ಟೈಮಲ್ಲಿ. ಸೊ ನೆಕ್ಸ್ಟ್ ನೀವೇನು ಮಾಡ್ತಾ ಇದ್ದೀರಾ, ನಿಮಗೆ 1 ವರ್ಷ ಡಿಗ್ರಿ ಇದೆ, ಇನ್ನೊಂದು 2 ವರ್ಷ ಡಿಗ್ರಿ ಬಾಕಿ ಇದ್ದರೆ ಈ ಸ್ಟೆಪ್ಪಿಗೆ ಹೋಗಿ. ಓಕೆ, ಫೌಂಡೇಶನ್ ಬರೆದು ಇಂಟರ್ ಬರೀರಿ. ಆದರೆ ಸೆಕೆಂಡ್ ಇಯರಲ್ಲಿ ಹಾಗೆ ನೀವೀಗ ಥರ್ಡ್, ಇಟ್ ಮೀನ್ಸ್ ನೀವೀಗ ಯಾವುದೆಲ್ಲ ಕ್ಯಾಟಗರಿಯಲ್ಲಿ ಇದ್ದರೆ ನಾನು ಹೇಳೋ ವಿಡಿಯೋ ನೋಡಬೇಕು. ನೀವೀಗ 4th ಸೆಮಿಸ್ಟರ್ ಎಕ್ಸಾಮಿನೇಷನ್, ನಾನು 3 ವರ್ಷ ಡಿಗ್ರಿ ಹೇಳ್ತಾ ಇದ್ದೀನಿ. 4th ಸೆಮ್ ನೀವು ಎಕ್ಸಾಮಿನೇಷನ್ ಬರೀತಾ ಇದ್ರು, ಅಥವಾ ನೀವು 6th ಸೆಮ್, ಹೇಗೂ 5th ಸೆಮಿಸ್ಟರ್ ಬರಲ್ಲ. ಈಗ ನಾನು ವಿಡಿಯೋ ಮಾಡುವ ಟೈಮಲ್ಲಿ ಹೇಳ್ತಾ ಇದ್ದೀನಿ. ನೀವೀಗ 4th ಸೆಮಿಸ್ಟರ್ ಅಥವಾ 6th ಸೆಮಿಸ್ಟರ್ ಇದರ ಎಡೆಯಲ್ಲಿರುವ 3rd ಸೆಮಿಸ್ಟರಲ್ಲಿದ್ದರೂ ಚೇಂಜಸ್ ಬರುತ್ತೆ, 5th ಸೆಮಿಸ್ಟರು ಸೇಮ್ ಬರುತ್ತೆ. 4, 5, 6 ಈ 3 ಸೆಮಿಸ್ಟರಲ್ಲಿ ನೀವು ಇದ್ದರೆ, 6th ಅಂತ ಹೇಳೋದು ಲಾಸ್ಟ್ ಸೆಮಿಸ್ಟರ್ ಅಂತ ಅಂದ್ಕೊಳ್ಳಿ. ಇನ್ನು 8th ಇದ್ದರೆ ಅದು ಬೇರೆ ಥರ ಬರುತ್ತೆ. ನಾನು 3 ಇಯರ್ ಡಿಗ್ರಿ ಹೇಳ್ತೀನಿ. ಇನ್ನು 4 ಡಿಗ್ರಿ ಬಗ್ಗೆ ಹೇಳಬೇಕಿದ್ರೆ ಜಸ್ಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಓಕೆ, ಈಗ 4, 5, 6th ಈ ಒಂದು ಸೆಮಿಸ್ಟರಲ್ಲಿ ನೀವು ಇದ್ದೀರಾ. ಸೊ ನಾವು CA ಫೌಂಡೇಶನ್ ಮಾಡಬೇಕು. ಯಾಕೆ ನಾನು ಬೇಡ ಅಂತ ಹೇಳ್ತೀನಿ, ಯಾಕಂತ ಹೇಳಿದರೆ ನಿಮಗೆ CA ಇಂಟರಲ್ಲಿ ನಿಮಗೆ ಒಂದು ಡೈರೆಕ್ಟ್ ಎಂಟ್ರಿ ಸ್ಕೀಮ್ ಇದೆ. ಈ ಡೈರೆಕ್ಟ್ ಎಂಟ್ರಿ ಸ್ಕೀಮ್ ಅಂತ ಹೇಳಿದರೆ ನೀವೊಂದು ಗ್ರ್ಯಾಜುಯೇಟ್ ಆದರೆ ಒಂದು ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಇದೆ, ಅಷ್ಟು ಮಾರ್ಕ್ಸ್ ನೀವು ತೆಗೊಂಡ್ರೆ ಅಗ್ರಿಗೇಟ್ ಮಾರ್ಕ್ಸ್ ನಿಮಗೆ ಡೈರೆಕ್ಟಾಗಿ CA ಇಂಟರಿಗೆ ಎಂಟರ್ ಮಾಡ್ಬೋದು. ಡೈರೆಕ್ಟ್ ಎಂಟ್ರಿಗೆ ಸಣ್ಣ ಒಂದು ರೂಲ್ಸ್ ಇದೆ. ರೂಲ್ ಇಷ್ಟು, ನೀವೀಗ ಬಿ ಕಾಮಲ್ಲಿ ನಿಮಗೆ ಆ್ಯಾವರೇಜ್ 55% ಮಾರ್ಕ್ಸ್ ಬೇಕು. ಈಗ ನೀವು ಬಿ ಕಾಮ್ ಕಂಪ್ಲೀಟ್ ಆದರೆ 55%. ಈಗ ನನ್ನ ವಿಡಿಯೋ ನೋಡುವವರು ನಾನ್ ಕಾಮರ್ಸ್ ಬ್ಯಾಕ್ಗ್ರೌಂಡ್, ಇಟ್ ಮೀನ್ಸ್ ಆರ್ಟ್ಸ್ ಅಥವಾ ಸೈನ್ಸ್ ಬ್ಯಾಕ್ಗ್ರೌಂಡ್ ಆದರೆ ನಿಮಗೆ 60% ಆ್ಯಾವ್ರೇಜ್ ಮಾರ್ಕ್ ಇದ್ದರೆ ಮಾತ್ರ ನೀವು ಡೈರೆಕ್ಟ್ ಎಂಟ್ರಿಗೆ ಹೋಗ್ಬೋದು. ಸೊ ನೀವೀಗ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಬಿ ಕಾಮಿಗೆ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ. 60% ಮಾರ್ಕ್ಸ್ ಬೇಕು. ಸೊ 4th, 5th, 6th ಸೆಮಿಸ್ಟರ್ಲಿರುವ ನೀವು ಬೇರೆ ಯಾವುದೇ ರೀತಿಯಲ್ಲಿ ಫೌಂಡೇಶನ್ಗೆ ರಿಜಿಸ್ಟರ್ ಏನೂ ಮಾಡಬೇಡಿ, ಯಾವುದಕ್ಕೂ ರಿಜಿಸ್ಟ್ರೇಷನ್ ಮಾಡಬೇಡಿ. ನೀವೇನು ಮಾಡಬೇಕು ಅಂತ ಹೇಳಿದರೆ, ನೀವು CA ಇಂಟರಿದು ಆನ್ಲೈನ್ ಕ್ಲಾಸಸ್ ನೀವು ಬೈ ಮಾಡಬೇಕು. ನಿಮ್ಮದು ಲ್ಯಾಂಗ್ವೇಜ್ ಯಾವುದು ಪ್ರಿಫರ್ ಇದೆ ಆ ರೀತಿಯಲ್ಲಿ ಬೈ ಮಾಡಬೇಕು. ಮತ್ತು ನೀವೇನು ಮಾಡಬೇಕು, ಈ 1 ವರ್ಷ ಅಥವಾ 1.5 ವರ್ಷ ನೀವು ಪ್ರಿಪೇರ್ ಮಾಡಬೇಕು. ನೀವು ಪ್ರಿಪೇರ್ ಮಾಡ್ತೀರಾ. ಓಕೆ, 1 ವರ್ಷ ನೀವೀಗ 6 ಪೇಪರ್ಸ್ ಇದೆಯಲ್ಲ, ನೀವು 3 ಪೇಪರ್ಸ್, ನಾವು ಇವರಿಗೆ ಈಕ್ವಲ್ ಆಗಿ ಬರ್ತಾ ಇದ್ದೀವಿ. ನಾವು ಲೇಟಾಗಿ ಡಿಸಿಷನ್ ಮಾಡಿದ್ದೀವಿ, ಕರೆಕ್ಟ್ ಅಲ್ವಾ? ಸೊ ನಾವು ಲೇಟಾಗಿ ಡಿಸಿಷನ್ ಮಾಡಿದ್ರು ಅವ್ರು ನಮಗಿಂತ ಮುಂದೆ ಹೋಗಬಾರ್ದು. ಅದಕ್ಕೆ ನಾವೇನು ಮಾಡಬೇಕು, ನಾವು 3 ಪೇಪರ್ಸ್ಗೆ ಕರೆಕ್ಟಾಗಿ ನಾವು ಪ್ರಿಪೇರ್ ಮಾಡ್ತಾ ಇದ್ದೀವಿ. ಅವರ ಥರನೇ ಪ್ರಿಪೇರ್ ಮಾಡ್ತಾ ಇದ್ದೀವಿ. ರಿಜಿಸ್ಟ್ರೇಷನ್ ಏನು ಮಾಡ್ತಾ ಇಲ್ಲ ನಾವು. ನಮ್ಮದು 6th ಸೆಮಿಸ್ಟರ್ ಆಗ್ತೀವಲ್ಲ, ಈಗ 6th ಸೆಮಿಸ್ಟರ್ ಬಿ ಕಾಮ್ ಎಲ್ಲ ಆದಮೇಲೆ ನೀವು ಇದು ಪ್ಲಾನ್ ಮಾಡ್ತಾ ಇದ್ದಾರೆ. ನಿಮ್ಮದು 6th ಸೆಮಿಸ್ಟರ್ಲಿ ಇದ್ದರೆ, ಈಗ 6th ಸೆಮಿಸ್ಟರ್ ನೀವಿದ್ದರೆ ಅಥವಾ ನಿಮ್ಮದು ಡಿಗ್ರಿ ಎಲ್ಲ ಆದರೆ ನೀವು ಕಂಪ್ಲೀಟ್ ಆಗಿ CA ಇಂಟರಿಗೆ ಹೋಗಬೇಕು. ಓಕೆ, ಇನ್ನು ಡಿಗ್ರಿಯಲ್ಲಿ ಕಮ್ಮಿ ಮಾರ್ಕ್ಸ್ ಇದ್ದರೆ ರಿಗ್ರೆಟ್ ಏನು ಬೇಡ, ಟೆನ್ಷನ್ ಏನು ಬೇಡ.
ನಿಮಗೂ ಟೈಮ್ ಇದೆ, ಫೌಂಡೇಶನ್ ಬರೆದು ನಿಮಗೆ ಏನು ಮಾಡ್ಬೋದು, ನಿಮಗೆ ಇಂಟರ್ಗೆ ಜಾಯ್ನ್ ಆಗ್ಬೋದು. ಓಕೆ, ಸೊ ಈಗ ನಾವು ಲೇಟಾಗಿ ಡಿಸಿಷನ್ ತಗೊಂಡ್ರೆ ದಟ್ ಈಸ್ ಅವರ್ ಮಿಸ್ಟೇಕ್ ಅಂತ ನಾವು ಹೇಳ್ತೀವಿ. ಸೊ ನಾವು ಮಿಸ್ಟೇಕ್ ಮಾಡಿದೀವಿ, ಬೇರೆ ಏನು ಆಪ್ಷನ್ಸ್ ನಮಗೆ ಇಲ್ಲ, ಸೊ ನಾವು ಇದನ್ನು ಮಾಡಲೇಬೇಕು. ಸೊ ನೀವೀಗ 4th ಸೆಮಿಸ್ಟ್ರಲ್ಲಿ ಇರುವವರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ, ಕರೆಕ್ಟ್ ಅಲ್ವಾ? ಸೊ ನೀವೇನು ಮಾಡಬೇಕು ಅಂತ ಹೇಳಿದರೆ 5th and 6th ಸೆಮಿಸ್ಟ್ರಲ್ಲಿ ನೀವು ಬೇರೆ ಏನು ಮಾಡದೆ ಬರೀ ಪ್ರಿಪರೇಷನ್ ಮಾತ್ರ ನೀವು ಮಾಡಬೇಕು, ಬರೀ ನೀವು ಪ್ರಿಪರೇಷನ್ ಮಾತ್ರ ಮಾಡಬೇಕು. ಸೊ ನಿಮ್ಮದು 6th ಸೆಮಿಸ್ಟರ್ ಆದಮೇಲೆ ನೀವೇನು ಮಾಡಬೇಕು, ನೀವು ಇದರದ್ದು ಫಸ್ಟ್ ಗ್ರೂಪ್ ಅಥವಾ ಸೆಕೆಂಡ್ ಗ್ರೂಪಿಗೆ ನೀವು ಎಕ್ಸಾಮಿನೇಷನ್ ಬರೀಬೇಕು. ಇದು ಬೇಗ ನಿಮಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದರೆ ಏನು ಸಿ ಎ ಅಂತ ಹೇಳೊಂದು ವಿಡಿಯೋ ಮಾಡಿದ್ದೀನಿ, ಅದ್ರ ಬಗ್ಗೆ ಡೀಟೇಲ್ ಆಗಿ ನೋಡಿ. ನೀವು ಒಂದು ಗ್ರೂಪ್ ನೀವು ಬರೀತೀರಾ. ಓಕೆ, ಈಗ ನೀವು 6th ಸೆಮಿಸ್ಟರ್ ಆದಮೇಲೆ ಡೈರೆಕ್ಟಾಗಿ ನೀವು ಇಲ್ಲಿ ಹೋಗ್ತೀರಾ, ಸಿ ಎ ಇಂಟರ್ದು ಫಸ್ಟ್ ಗ್ರೂಪ್ ಎಕ್ಸಾಮಿನೇಷನ್ ಬರೀತೀರಾ, ಕರೆಕ್ಟ್ ಅಲ್ವಾ? ಎಸ್. ಆದರೆ ಈ ಸಿ ಎ ಫೌಂಡೇಶನ್ ಅವರು ಮಿಡ್ಲಲ್ಲಿ ಪಾಸ್ ಆಗ್ತಾರಲ್ಲ, ಅವರು ಇಂಟರ್ ಬರೀಲಿಕ್ಕೆ ಡಿಗ್ರಿ ಆಗಬೇಕಂತ ಇಲ್ಲ, ಫೌಂಡೇಶನ್ ಬೇಸಿಸ್ ಮೇಲೆ ಹೋಗ್ಬೋದು. ನಮಗೆ ಬೇರೆ ಎಲಿಜಿಬಿಲಿಟಿ ಏನೂ ಇಲ್ಲ, ಡಿಗ್ರಿ ಬೇಸಿಸ್ ಮೇಲೆ ಹೋಗುವಾಗ ಡಿಗ್ರಿ ಕಂಪ್ಲೀಟ್ ಆಗಬೇಕು. ಅದು ಲಾಸ್ಟ್ 6th ಸೆಮಿಸ್ಟರ್ಲಿ ಇದ್ದರೂ ನಮಗೆ ಬರೀಬೋದು. ನಮ್ಮದು ಅಡ್ಮಿಟ್ ಕಾರ್ಡೆಲ್ಲ ಇಟ್ಕೊಂಡು ನಮಗೆ ಟೆಂಪರರಿ ರಿಜಿಸ್ಟ್ರೇಷನ್ ಅಂತ ಇದೆ, ಪ್ರೊವಿಷನಲ್ ರಿಜಿಸ್ಟ್ರೇಷನ್ ಅಂತ ಹೇಳ್ತೀವಿ, ಅದು ನಮಗೆ ಬರೆದು ಎಕ್ಸಾಮಿನೇಷನ್ ಬರೀಬೋದು. ಸ್ವಲ್ಪ ಟೆಕ್ನಿಕಲ್ ಟರ್ಮ್ಸ್ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಅರ್ಥ ಆಗಿಲ್ಲ ಅಂದರೆ ಕನ್ಫ್ಯೂಷನ್ ಏನು ಮಾಡ್ಕೋಬೇಡಿ, ಇದರ ಬಗ್ಗೆ ಒಂದು ಅಂಡರ್ಸ್ಟ್ಯಾಂಡ್ ಮಾಡಿ. ಇನ್ನು ನಿಮ್ಮದು ಡಿಗ್ರಿ ಎಲ್ಲ ಆಗಿದೆ, ಇನ್ನೊಂದು 2 ವರ್ಷ ಆಗಿದೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ ಸರ್, ಅಷ್ಟು ಏಜ್ ಆಗಿದೆ ಅಂತ ಹೇಳಿದರೆ, ನಿಮಗೀಗ ಮಾರ್ಕ್ಸ್ ಇಲ್ಲ ಅಂತ ಹೇಳಿದರೆ ಒಬ್ವಿಯಸ್ಲಿ ನೀವೇನು ಮಾಡಬೇಕು, ಫೌಂಡೇಶನ್ ಇಂಟರ್ ಜರ್ನಿಯನ್ನು ನೀವು ಕಂಪ್ಲೀಟ್ ಆಗಿ ಫುಲ್ ಫ್ಲೆಡ್ಜ್ಡ್ ಆಗಿ ನೀವು ಸ್ಟಾರ್ಟ್ ಮಾಡಬೇಕು. ಯಾವುದಾದ್ರೂ ಒಂದು ಆನ್ಲೈನ್ ನೋಡದೆ ನಿಮಗೆ ಡೈರೆಕ್ಟಾಗಿ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಹೋಗಿ ನಿಮಗೆ ಕಲಿಬೋದು. ಇನ್ನು ಬೇರೆ ಒಂದು ಕ್ಯಾಟಗರಿ ಅಂತ ಹೇಳಿದರೆ, ನೀವು ಆಲ್ರೆಡಿ ಜಾಬ್ ಏನಾದರೂ ಮಾಡ್ತಾ ಇದ್ದರೆ BCom ಆದಮೇಲೆ ನೀವೇನು ಮಾಡಬೇಕು, ಸಣ್ಣ ಸಣ್ಣ ರೀತಿಯಲ್ಲಿ ನಿಮಗೆ ಈಗ ಒಂದು ಗ್ರೂಪ್ ನಿಮಗೆ ಎಕ್ಸಾಮಿನೇಷನ್ ಬರೀಲಿಕ್ಕೆ ಆಗಿಲ್ಲ ಅಂದರೂ ಪಾಸ್ ಫೇಲ್ ಅಲ್ಲ ಬಿಡಿ, ನಿಮಗೆ ಕಂಪ್ಲೀಟ್ ಆಗಿ ಡೆಡಿಕೇಶನ್ ಮಾಡಿಕೊಂಡು ಫುಲ್ಲಾಗಿ ನಿಮಗೆ ಅದರ ಬಗ್ಗೆ ಬರೀಲಿಕ್ಕೆ ಆಗ್ತಾ ಇದ್ದರೆ, ಒಂದೊಂದು ಅಟೆಂಪ್ಟಿಗೆ ನಿಮಗೆ ಸ್ವಲ್ಪ ರಜೆ ಎಲ್ಲ ಸಿಗುವುದಾದರೆ ನೀವು ಅದನ್ನು ಹೋಗಿ ಎಕ್ಸಾಮಿನೇಷನ್ ನೀವು ಬರೀಲೇಬೇಕು. ಓಕೆ, ಸೊ ಒಂದು ಬೇಸಿಕ್ ಐಡಿಯಾ ನಾನು ಕೊಟ್ಟಿದ್ದೀನಿ, ವಿಡಿಯೋ ಒಂದು ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಟ್ಟಿದ್ದೀನಿ, ನೀವು ಏನು ಮಾಡಬೇಕು, ನೀವು ಎಲ್ಲಿ ಇದ್ದೀರಾ ಅಂತ ಹೇಳುವಾಗ. ಇನ್ನು ಪರ್ಟಿಕ್ಯುಲರ್ ಆಗಿ ನಾನು ಸರ್ ದ್ವಿತೀಯ PUC ಆಗಿದೆ ಅವರಿಗೋಸ್ಕರ ಸ್ಪೆಸಿಫಿಕ್ ವಿಡಿಯೋ ಬೇಕು, BCom ಮಾಡ್ತಾ ಇದ್ದೀನಿ ಅದು ಹೇಗೆ ಪ್ಲಾನ್ ಮಾಡಬೇಕು ಆ ಥರ ಎಲ್ಲ ಇದ್ದರೆ ಅದರ ಬಗ್ಗೆ ನಮಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡುವ, ಪರವಾಗಿಲ್ಲ. ಇದು ಎಲ್ಲರಿಗೋಸ್ಕರ ಇರುವ ಒಂದು ಸಣ್ಣ ಒಂದು ಅವೇರ್ನೆಸ್ ವಿಡಿಯೋ ಥರ ಮಾಡಿದ್ದೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ನೀವು ವಿಡಿಯೋ ಲೈಕ್ ಮಾಡಿ. ಜುಪ್ಯಾಬ್ ಲರ್ನಿಂಗ್ ಕನ್ನಡ ಅಂತ ಹೇಳೋದು ನಿಮಗೋಸ್ಕರ ಕನ್ನಡದಲ್ಲಿ ಪ್ರೊಫೆಷ್ನಲ್ ಆ್ಯಂಡ್ ಕಾಮರ್ಸ್ ರಿಲೇಟೆಡ್ ಎಲ್ಲ ಕೋರ್ಸಸ್ಸನ್ನು ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಸೊ ನಿಮಗೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ನಿಮಗೆ ಯಾವುದಾದ್ರೂ ಕೋರ್ಸಸ್ ಏನಾದರೂ ಬೇಕಿದ್ರೆ. ಸೊ ಕ್ಲಾಸಸ್ ಮುಂದೆ ನಾವು ತುಂಬ ಕೋರ್ಸಸ್ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ನಾವು CA CMA CS ಇದೆಲ್ಲ ಆನ್ಲೈನ್ ಕ್ಲಾಸಸ್ ನಿಮಗೆ ಕನ್ನಡದಲ್ಲಿ, ಲ್ಯಾಂಗ್ವೇಜ್ ಅದೇ ಇಂಪಾರ್ಟೆನ್ಸ್ ಏನಿದೆ, ಕನ್ನಡದಲ್ಲೇ ನಾವು ಕ್ಲಾಸಸ್ಸನ್ನು ಕೊಡ್ತಾ ಇದ್ದೇವೆ. ನಿಮ್ಮ ಮದರ್ ಟಂಗ್ ನಮ್ಮದು ಭಾಷೆ ಏನಿದೆ ಅದರಲ್ಲಿ ನಾವು ಕೊಡ್ತಾ ಇದ್ದೀವಿ, ನಿಮಗೆ ಈಸಿಯಾಗಿ ಅರ್ಥ ಆಗುವ ಥರ. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ. ಈ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಆ ಬೆಲ್ ಐಕನ್ ಇದೆಯಲ್ಲ ಅದೊಂದು ಆನ್ ಮಾಡಿ ಇಟ್ಕೊಳ್ಳಿ. ಸೊ ನಮ್ಮದು ಹೊಸ ವಿಡಿಯೋ ಬರುವಾಗ ನಿಮಗೆ ಅದರಲ್ಲಿ ನೋಟಿಫಿಕೇಶನ್ ಆಗಿ ನಿಮಗೆ ಬರುತ್ತೆ. ಕ್ಲಿಯರ್? ಎಸ್. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಈ ಥರ ನನಗೆ ಒಂದು CA ಮಾಡಬೇಕು ಅಂತ ಆ ಥರ ಏನಾದರೂ ಜರ್ನಿಯಲ್ಲಿ ಇದ್ದರೆ ಅವರಿಗೂ ನೀವು ವಿಡಿಯೋನು ಶೇರ್ ಮಾಡಿಕೊಡಿ. ನಿಮ್ಮ ಪ್ಯಾರೆಂಟ್ಸ್ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ, ನಿಮಗೇನಾದರೂ ಡೌಟ್ ಇದ್ದರೆ ಇಲ್ಲಿ ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ನಾನು ಕೊಟ್ಟಿದ್ದೀನಿ, ಅದರಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮದು ಡೌಟು ಕ್ಲಾರಿಫಿಕೇಷನ್ಸ್ ಎಲ್ಲ ನೋಡಿ. ನೀವು ಈಗ ಲೇಟ್ ಮಾಡಬೇಡಿ, ಯಾಕಂತ ಹೇಳಿದ್ರೆ BComಗೆ ನಮಗೆ ಮಾರ್ಕ್ಸ್ ಇದ್ದರೆ ಮಾತ್ರ ಡೈರೆಕ್ಟಾಗಿ ನಮಗೆ ಎಂಟರ್ ಆಗಲಿಕ್ಕೆ ಪಾಸಿಬಿಲಿಟಿ ಇರೋದು. ಓಕೆ, ನಿಮಗೆ ಏನಾದರೂ ಡೌಟ್ ಆ್ಯಂಡ್ ಕ್ಲಾರಿಫಿಕೇಷನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಕಮೆಂಟ್ ಮಾಡ್ಬೋದು. ನಿಮಗೆ ಕನ್ನಡದಲ್ಲೇ ನಿಮಗೆ ಕೇಳ್ಬೋದು, ಅದು ಇಂಗ್ಲೀಷಲ್ಲಿ ಕೇಳಬೇಕಂತ ಯಾವುದೇ ರೀತಿಯಲ್ಲ ಕಂಪಲ್ಷನ್ ಅಥವಾ ನಿಬಂಧನೆ ಏನೂ ಇಲ್ಲ. ನಿಮಗೇನು ಮಾಡ್ಬೋದು, ನಿಮಗೆ ಕನ್ನಡದಲ್ಲೇ ನಿಮಗೆ ಅದನ್ನೆಲ್ಲ ಕೇಳ್ಬೋದು. ಓಕೆ, ಸೊ ನಾನೊಂದು ಅವೇರ್ನೆಸ್ ಕೊಟ್ಟಿದ್ದೀನಿ ಕಂಪ್ಲೀಟಾಗಿ ಏನಿದು ಕೋರ್ಸಸ್ ಬಗ್ಗೆ ಎಲ್ಲ. ಸೊ ನಮ್ಮ ಈ ಚಾನಲ್ ಒಂದು ವಿಸಿಟ್ ಮಾಡಿದರೆ ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ಏನು CA ಕೋರ್ಸಸ್ ಬಗ್ಗೆ ಇದು 2025 ಇದೇ ಥರ ನಾವೊಂದು ವಿಡಿಯೋ ಮಾಡಿದ್ದೀವಿ. ಸೊ ಈ ಒಂದು ವಿಡಿಯೋ ಅದಕ್ಕಿಂತ ಸ್ವಲ್ಪ ಕೂಡ ಕಂಪ್ಲೀಟ್ ಡೀಟೇಲ್ಡ್ ಆಗಿ ಬರುತ್ತೆ. ಸೊ ನಿಮಗೇನಾದರೂ ಡೌಟ್ ಆ್ಯಂಡ್ ಕ್ಲಾರಿಫಿಕೇಷನ್ಸ್ ಇದ್ದರೆ, ಇನ್ನು ಯಾವ ಥರ ರಿಜಿಸ್ಟ್ರೇಷನ್ ಮಾಡಬೇಕು ಡೌಟ್ ಇದ್ದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಬುಕ್ ಯಾವ ಥರ ತೆಗಿಬೇಕು, ತುಂಬ ಸ್ಟೂಡೆಂಟ್ಸ್ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಹತ್ರ ಬುಕ್ ಯಾವ ಥರ ತೆಗಿಬೇಕು ಅದರ ಬಗ್ಗೆ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಹತ್ರ ಕೇಳ್ತಾ ಇದ್ದಾರೆ ಡೌಟ್ ಎಲ್ಲ. ಸೊ ನಿಮಗೂ ಡೌಟ್ ಕೇಳ್ಬೋದು. ನಿಮಗೆ ಕನ್ನಡದಲ್ಲಿ ಇದ್ದ ಕಾರಣ ನಿಮಗೆ ಅಷ್ಟು
ಬೇರೆ ವಿಷಯ ಏನಿಲ್ಲ, ಇಂಗ್ಲೀಷಲ್ಲೇ ಮಾತಾಡಬೇಕು ಆ ಥರ ಏನೂ ಇಲ್ಲ. ಎಕ್ಸಾಮಿನೇಷನ್ ನಮ್ಮದು ಇಂಗ್ಲೀಷಲ್ಲಿ ಬರುತ್ತೆ. ತುಂಬ ಜನ ಆ ಥರ ಡೌಟ್ ಕೇಳ್ತಾ ಇದ್ದಾರೆ. ಎಕ್ಸಾಮಿನೇಷನ್ ಎಲ್ಲ ಇಂಗ್ಲೀಷಲ್ಲಿ ಬರುತ್ತೆ ಅಥವಾ ಹಿಂದಿಯಲ್ಲಿ ಬರುತ್ತೆ. ಹಿಂದಿಯಲ್ಲಿ ನಮಗೆ ಆಗಲ್ಲ, ಸೊ ನಾವು ಇಂಗ್ಲೀಷಲ್ಲೇ ನಾವು ಅದನ್ನು ಕಲಿಬೇಕು. ಸ್ವಲ್ಪ ಇಂಗ್ಲೀಷಲ್ಲಿ ಫ್ಲೂಯೆಂಟ್ ಆಗಲಿಕ್ಕೆ ಸ್ವಲ್ಪ ನೀವು ಟ್ರೈ ಮಾಡಿ. ಸೊ ಏನು ಡೌಟು ಕ್ಲಾರಿಫಿಕೇಶನ್ಸ್ ಇದ್ದರೂ ನೀವೊಂದು ಕೇಳಿ. ಇನ್ನು ನೀವು ಹೋಗೋದು ಒಂದು BCom/CA ಆಲ್ರೆಡಿ ಜಾಯಿನ್ ಆಗಿದ್ರೆ ಇಟ್ ಈಸ್ ಸಚ್ ಅ ಗ್ರೇಟ್ ಥಿಂಗ್. ನೀವು ಅದನ್ನು ಕಂಟಿನ್ಯೂ ಮಾಡಿ, ಅಥವಾ ನೀವು ಒಳ್ಳೆ ಒಂದು ಇನ್ಸ್ಟಿಟ್ಯೂಷನ್ ಸರ್ಚ್ ಮಾಡ್ತಾ ಇದ್ದರೆ ನೀವು ಕಾಂಟ್ಯಾಕ್ಟ್ ಮಾಡಿ, ಅದರ ಡೀಟೇಲ್ಸ್ ಎಲ್ಲ ನಾವು ಸರ್ಚ್ ಮಾಡಿ ನಿಮಗೆ ಕೊಡ್ತೀವಿ. ಸೊ ಡೋಂಟ್ ವರಿ ಅಬೌಟ್ ದಟ್. ಸೊ ಕಾಮರ್ಸ್ ರಿಲೇಟೆಡ್ ಸ್ಟೂಡೆಂಟ್ಸ್ ಅಂತ ಹೇಳುವಾಗ ನನ್ನ ವಿಡಿಯೋ ನೋಡೋದು ಒಂದು ಸೈನ್ಸ್ ಅಥವಾ ಆರ್ಟ್ಸ್ ಇರುವ ಸ್ಟೂಡೆಂಟ್ಸಿಗಾದರೂ ಅಪ್ಲಿಕೇಬಲ್ ಆಗುತ್ತೆ. ನಾನು ಹೇಳ್ತಾ ಇರೋದು ಇದೊಂದು ಕಾಮರ್ಸ್ ಬೇಸ್ಲೈನ್ ನಾವು ಮಾಡ್ತಾ ಇರುವ ಒಂದು ಕೋರ್ಸ್ ಅಂತ ಹೇಳಿ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಸೊ ಇದುವರೆಗೂ ನೀವು ವಿಡಿಯೋ ನೋಡಿದ್ದೀರಾ, ನಿಮಗೆಲ್ಲ ಡೀಟೇಲ್ಸ್ ಆಗಿ ನಿಮ್ಗೆ ಗೊತ್ತಾಗಿತ್ತು, ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ. ನಿಮಗೆ ಏನಾದರೂ ಡೌಟ್ ಆ್ಯಂಡ್ ಕ್ಲಾರಿಫಿಕೇಶನ್ಸ್ ಇದ್ದರೆ ನೀವು ಮೆಸೇಜ್ ಮಾಡಿ ಕೇಳ್ಬೋದು. ಸೊ ಮುಂದಿನ ವಿಡಿಯೋದಲ್ಲಿ ನೋಡುವವರೆಗೂ ಧನ್ಯವಾದಗಳು.